ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ ಎಲ್ರು? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೀಶೋ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ, ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ತುಂಬಾನೇ ಸೂಪರ್ ಆಗಿದೆ. ಬನ್ನಿ ನೋಡೋಣ ಹೇಗಿದೆ ಇರೋದು ಅಂತ. ಈ ಪ್ರೈಸ್ ಏನಿದೆ ಇಯರಿಂಗ್ಸ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ನ್ಯಾಚುರಲ್ ಅನಿಸ್ತಾ ಇದೆ. ಪ್ರೈಸ್ ಬಂದ್ಬಿಟ್ಟು ತುಂಬಾನೇ ಕಮ್ಮಿ ರೇಂಜಲ್ಲಿದೆ. ನಾನು ಅನ್ಕೊಂಡು ಇರಲಿಲ್ಲ ಇಷ್ಟು ಕಮ್ಮಿ ರೇಟ್‌ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರುತ್ತೆ ಅಂತ. ಇದು ಫಸ್ಟ್ ಟೈಮ್ ನಾನು ಮೀಶೋಯಿಂದ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದು. ತುಂಬಾನೇ ವಿಡಿಯೋಸ್ ನಾನು ನೋಡ್ತಾ ಇದ್ದೆ ಪ್ರತಿ ಸಲ. ಇದೆಲ್ಲ ಇವ್ರೇನು ಫೇಕ್ ಹಾಕ್ತಾರಾ ಹೆಂಗೆ ಅಂತ ನಾನು ಟ್ರಸ್ಟ್ ಮಾಡೇ ಇರಲಿಲ್ಲ. ಮೊದಲೆಲ್ಲ ಬೇರೆ ಕಡೆಯಿಂದ ನಾನು ಪರ್ಚೇಸ್ ಮಾಡ್ತಿದ್ದೆ. ಬಟ್ ಇವಾಗ ನೋಡಿ ಪ್ರತಿಯೊಂದು ಐಟಮ್ ನಾನು ಏನೇನು ಆರ್ಡರ್ ಮಾಡಿದ್ದೀನಲ್ಲ ಪ್ರತಿಯೊಂದು ಜಾಸ್ತಿ ಪ್ರೈಸು ಇಲ್ಲ. ಆಮೇಲಿಂದ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಿಮಗೋಸ್ಕರ. ಇದು ಪ್ರತಿಯೊಂದು ನಾನು ಪರ್ಚೇಸ್ ಮಾಡೋಕ್ಕಿಂತ ಮೊದಲು ನೋಡೋದೇನಪ್ಪಾ ಅಂತಂದ್ರೆ, ಎಷ್ಟು ಜನ ಇದನ್ನ ಪರ್ಚೇಸ್ ಮಾಡಿದ್ದಾರೆ, ಹಾಗೆ ಅವರು ವಿಡಿಯೋಸು, ಫೋಟೋಸ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅದೆಲ್ಲ ಹೋಗಿ ಚೆಕ್ ಮಾಡಿಬಿಟ್ಟು ನಾನು ಪರ್ಚೇಸ್ ಮಾಡ್ತೀನಿ. ಯಾಕಂದ್ರೆ ಒಂದೊಂದ್ಸಲ ಏನಾಗುತ್ತೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಸೇಮ್ ಬರಲ್ಲ. ತುಂಬಾನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲಿಂದ ರಿಟರ್ನ್ ಮಾಡೋದು ಒಂದು ಅದೆಲ್ಲ ಕಿರಿಕಿರಿ. ಸೊ, ಅದಕ್ಕೆ ಯಾರಾದರೂ ಮೊದಲು ಪರ್ಚೇಸ್ ಮಾಡಿದ್ದರೆ ಅದು ಸ್ವಲ್ಪ ಈಸಿ ಆಗುತ್ತೆ ಪರ್ಚೇಸ್ ಮಾಡೋಕ್ಕೆ, ನಾವು ಕೊಂಡ್ಕೊಳ್ಳೋಕ್ಕೆ. ಸೊ, ನೋಡಿ ಪ್ರತಿಯೊಂದು ಪ್ರೈಸನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಯಾವುದು ಪ್ರೈಸ್ ಬಿಟ್ಟು ಹೋಗುತ್ತೋ ಅದನ್ನು ಬೇಕಾದರೆ ನಾನು ಎಂಡಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ಐಟಮ್ದು ನಂಬರ್ ಆಗಲಿ ಇಲ್ಲ ಅದು ಖರೀದಿ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಫೈನಲಿ ನಾನು ಇದು ಚೋಕರ್ ಬಂದ್ಬಿಟ್ಟು ತುಂಬಾನೇ ಬೆಸ್ಟ್ ಕ್ವಾಲಿಟಿ ನನಗೆ ರಿಸೀವ್ ಆಗಿದೆ. ನಾನು ಮೊದಲು ಇದೊಂದೇ ಪರ್ಚೇಸ್ ಮಾಡಿದ್ದೆ. ಇದು ಚೆನ್ನಾಗಿತ್ತು. ಸೊ, ಆಮೇಲಿಂದ ಒಂದು 2, 3 ಪರ್ಚೇಸ್ ಮತ್ತೆ ಆರ್ಡರ್ ಮಾಡಿದ್ದೆ. ಎಲ್ಲ ಬಂದಮೇಲೆ ಅದು ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ರೆಕಾರ್ಡ್ ಮಾಡಿರಲಿಲ್ಲ. ಸೊ, ಫೈನಲಿ ಎಲ್ಲ ಪ್ರಾಡಕ್ಟ್ಸು ರಿಸೀವ್ ಆಗಿದೆ. ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದು. ನೋಡಿ ಕ್ವಾಲಿಟಿ ನೋಡಿ ನೀವು. ಸ್ಟೋನ್ಸ್ ತುಂಬಾನೇ ಶೈನಿಂಗ್. ಇದು ಗೊತ್ತಿಲ್ಲ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತದೆ, ಬಟ್ ರಿಯಲಲ್ಲಿ ತುಂಬಾನೇ ಚೆನ್ನಾಗಿದೆ. ಚೋಕರ್ ಕ್ವಾಲಿಟಿ ಬಂದು ತುಂಬಾನೇ ಚೆನ್ನಾಗಿದೆ. ಸ್ಟೋನ್ಸ್ ಫುಲ್ ನ್ಯಾಚುರಲ್ ಅನಿಸ್ತಾ ಇದೆ. ಆಮೇಲೆ ಫಿನಿಶಿಂಗ್ ತುಂಬ ನೀಟಾಗಿ ಮಾಡಿದ್ದಾರೆ. ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ನನಗಂತೂ ಎಲ್ಲೂ ಈ ಥರ ಕಾಣಿಲ್ಲ ಯಾವ ವೆಬ್ಸೈಟ್‌ನಲ್ಲೂ. ಆಮೇಲಿಂದ ಔಟ್ಸೈಡ್ ಹೋಗಿ ಪರ್ಚೇಸ್ ಮಾಡಿದ್ರೂ ಕೂಡ ಏನಾದರೂ ಪ್ರಾಬ್ಲಮ್ ಬಂದರೆ ಹೋಗಿ ಬರೋಕ್ಕೇನೆ ಎಷ್ಟು ಅಂದರೆ ಆಟೋ ಖರ್ಚೇ ತುಂಬ ಜಾಸ್ತಿ ಆಗುತ್ತೆ. ಸೊ, ಇಲ್ಲಿ ಮನೇಲಿ ಕುಂತೆ ನೀವು ಡಿಸೈನ್ಸ್ಗಳು ನೋಡಿ ಆರ್ಡರ್ ಮಾಡ್ಬೋದು. ಮತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ಈಸಿ ನೀವು ಇದನ್ನು ರಿಟರ್ನ್ ಕೂಡ ರೀಪ್ಲೇಸ್ ಕೂಡ ಮಾಡ್ಬೋದು. ಸೊ, ಅದಕ್ಕಾಗಿ ಆ, ನಾನು ಆ, ನಾನು ಕೂಡ ನೋಡೋಣ ಕ್ವಾಲಿಟೀಸ್ ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಮಾಡ್ಬೋದಲ್ಲ ಅಂತಲೇ ಪರ್ಚೇಸ್ ಮಾಡಿರೋದು. ಬಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾನೇ ಎಲ್ಲ ಪ್ರಾಡಕ್ಟು ತುಂಬಾನೇ ಇಷ್ಟ ಆಯಿತು. ಸೊ, ನೋಡಿ ನೀವು ಕೂಡ ಯಾರಾದರೂ ಏನಾದರೂ ಚೋಕರ್ ಆಗಲಿ, ಇಯರಿಂಗ್ಸ್ ಆಗಲಿ, ಬೇರೆ ಏನು ಹೇರ್ ಕ್ಲಿಪ್ ಆಗಲಿ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಂದರೆ ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು. ಪ್ರತಿಯೊಂದು ತುಂಬಾನೇ ಚೆನ್ನಾಗಿದೆ. ಸೊ, ಇಲ್ಲಿ ನೋಡಿ ಎಲ್ಲಕ್ಕಿಂತ ಚೆನ್ನಾಗಂದ್ರೆ ಇದು ಅನ್ಸುತ್ತೆ. ಇದು ಬರೀ ಇದ್ದಿದ್ದು 140 ಆಂಡ್ 130 ನಾನು ಪ್ರೈಸ್ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು 4 ಹೇರ್ ಕ್ಲಿಪ್ಸು. ಇದ್ರ ಜೊತೆ ಇನ್ನೊಂದು ಬಟರ್‌ಫ್ಲೈ ಕ್ಲಿಪ್ ಕೂಡ ಫ್ರೀಯಾಗಿ ಬಂದಿದೆ ನನಗೆ. ಬರೀ ಜಸ್ಟ್ 130 ರುಪೀಸಲ್ಲಿ ಅಂತ ಅಂದ್ಕೋತೀನಿ ನಾನು. ಸೊ, ಇಲ್ಲಿ ನೋಡಿ ಇದು ಈ ಥರ ಇದೆ. ಬ್ಯಾಕ್ ಸೈಡು ಕ್ಲಿಪ್ ಕೊಟ್ಟಿದ್ದಾರೆ. ಆಮೇಲಿಂದ ಅದನ್ನು ಲಾಕ್ ಮಾಡೋಕೆ ಈ ಥರ ಇದೆ. ನೋಡಿ ಇದು ಈ ಥರ ನೀವು ಹೇರ್‌ಗೆ ಅಟ್ಯಾಚ್ ಮಾಡ್ಕೋಬಹುದು. ತುಂಬಾನೇ ಸುಲಭ, ಈಸಿ ಆಗಿದೆ. ಬೇರೆ ಸೆಕೆಂಡ್ ವ್ಯಕ್ತಿಗೆ ಅವಶ್ಯಕತೆ ಇಲ್ಲ, ಹೆಲ್ಪ್ ಅವಶ್ಯಕತೆ ಇಲ್ಲ. ನೀವು ಓನ್ ಆಗಿ ಒಬ್ಬರೇ ಕೂಡ ಇದನ್ನ ಈಸಿಯಾಗಿ ಈ ಹೇರ್ ಕ್ಲಿಪ್ ಯೂಸ್ ಮಾಡ್ಬೋದು. ನೋಡಿ ಇದು ವಿಡಿಯೋಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ರಿಯಲಲ್ಲಿ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಗಿದೆ ಇದು. ಇಲ್ಲಿ ನೋಡಿ ಇದು ಫ್ರೀಯಾಗಿ ಬಂದಿರೋದು ನನಗೆ. 130ಯಲ್ಲಿ ಅದು 4 ಹೇರ್ ಕ್ಲಿಪ್ಪು ಮತ್ತು ಇದು ಫ್ರೀ. ಸೊ, ನೀವು ಮೀಶೋ ಅಲ್ಲಿ ಸರ್ಚ್ ಮಾಡುವಾಗ ಒಂದೇ ಸೇಮ್ ಪ್ರಾಡಕ್ಟ್ ಇದ್ದಾಗ ಅದು ಕೆಳಗಡೆ ಅದು ಆಪ್ಷನಲ್ಲಿ ಬರುತ್ತೆ. ಸೊ, ನೀವು ಒಂದಿಷ್ಟು ಸರ್ಚ್ ಮಾಡಿ ಆರ್ಡರ್ ಮಾಡಿ. ಯಾಕಂತಂದರೆ ಒಂದೊಂದಷ್ಟರಲ್ಲಿ ಫ್ರೀಯಾಗಿ ಕೊಡ್ತಾ ಇಲ್ಲ. ಒಂದಿಷ್ಟರಲ್ಲಿ ಫ್ರೀಯಾಗಿ ಕೊಡ್ತಾರೆ. ಸೊ, ಆರ್ಡರ್ ಮಾಡೋಕ್ಕಿಂತ ಮೊದಲು ನೀವು ನೋಡಿಕೊಂಡೇ ಆರ್ಡರ್ ಮಾಡಿ. ನೋಡಿ ಇದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಸಿಂಪಲ್ ಕೂಡ ಇದೆ. ಆಮೇಲೆ ಲುಕ್ ತುಂಬಾನೇ ಚೆನ್ನಾಗಿ ಕೊಡ್ತಾ ಇದೆ. ನೋಡಿ ಇದು ಈ ಥರ.
ಆಮೇಲಿಂದ ಇದು ನೋಸ್ ಪಿನ್. ಇದು ಸರ್ಚ್ ಮಾಡುವಾಗ ನೀವು ಮಹಾರಾಷ್ಟ್ರೀಯನ್ ನೋಸ್ ಪಿನ್ ಅಂತ ಹಾಕಿದ್ರೆ ಈಸಿಯಾಗಿ ನೀವು ಇದನ್ನು ಸರ್ಚ್ ಮಾಡ್ಬೋದು. ಯಾಕಂದರೆ ಬರೀ ನೋಸ್ ಪಿನ್ ಅಂತ ಹಾಕಿದರೆ ಸಿಂಪಲ್ ಆಗಿರೋದು ಬರುತ್ತೆ. ಬಟ್ ಮಹಾರಾಷ್ಟ್ರೀಯನ್ ಅಂತ ಹಾಕಿದ್ರೆ ಈ ರೀತಿ ಸುಲಭವಾಗಿ ನೀವು ಸರ್ಚ್ ಮಾಡಿಕೊಂಡು ಯಾವ್ದು ಇಷ್ಟನೋ ಅದನ್ನು ಆರ್ಡರ್ ಮಾಡ್ಕೋಬೋದು. ಸೊ ಈ 2ರಲ್ಲಿ ಒಂದು ರಿಟರ್ನ್ ಮಾಡಬೇಕು ಅಂತ ಅಂದಿದ್ದೆ. ಬಟ್ 2 ತುಂಬಾನೇ ಚೆನ್ನಾಗಿದೆ. ಸೊ ನಾನು ಯಾವುದು ರಿಟರ್ನ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ನೋಡಿ, ಇದು ಯೂಸ್ ಮಾಡೋದು ತುಂಬಾನೇ ಸುಲಭ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಆರ್ಡರ್ ಮಾಡೋಕ್ಕಿಂತ ಮೊದಲು ನೋಡಿ, ತುಂಬ ಹೆವಿ ಇದ್ದಿದ್ದು ಆರ್ಡರ್ ಮಾಡಿದರೆ ಅದನ್ನು ಕ್ಯಾರಿ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದು ಹೆವಿ ಇರೋ ಕಾರಣ ಪದೇ ಪದೇ ಅದು ಲೂಸ್ ಆಗ್ತಾ ಇತ್ತು. ಸೊ ಒಂದು ಸ್ವಲ್ಪ ಲೈಟ್ ವೈಟ್ ಇತ್ತಂದರೆ ನಿಮಗೆ ಈಸಿ ಆಗುತ್ತೆ ಯೂಸ್ ಮಾಡೋಕ್ಕೆ. ಆಮೇಲಿಂದ ಲಾಂಗ್ ಟೈಮ್ ತನಕನೂ ನೀವು ಅದನ್ನು ಕ್ಯಾರಿ ಮಾಡ್ಬೋದು. ಇಲ್ಲ ಅಂತಂತಂದರೆ 5-10 ನಿಮಿಷಕ್ಕೆ ಒಂದ್ಸಲ ಅದು ಲೂಸ್ ಆಗ್ತಾ ಇತ್ತು, ಪದೇ ಪದೇ ಬಿದ್ದು ಹೋಗ್ತಾ ಇತ್ತು. ಸೊ ಪರ್ಚೇಸ್ ಮಾಡೋಕ್ಕಿಂತ ಮೊದಲು ನೋಡಿ, ಅದು ಲೈಟ್ ವೈಟ್ ಇರೋದಿದ್ರೆ ಒಳ್ಳೆಯದು. ಕ್ವಾಲಿಟಿಯಲ್ಲಿ ಬಂದು ಯಾವುದೇ ಕಾಂಪ್ರಮೈಸಸ್ ಇಲ್ಲ. ಸೊ ನೀವು ಯಾವುದು ಡೌಟ್ ಇಲ್ದೇ ಇದನ್ನು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆಮೇಲಿಂದ ಯಾವುದೇ ಜ್ಯುವೆಲರಿ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ದರೆ, ನಿಮಗೆ ಏನಾದರೂ ಅರ್ಥ ಆಗ್ತಾ ಇಲ್ಲ ಅಂದರೆ ನನ್ನನ್ನು ನೀವು ಪ್ರಶ್ನೆ ಕೇಳ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಆ ಚಾನಲಲ್ಲಿ. ಆಮೇಲಿಂದ ನೀವು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲೂ ಹೋಗಿ ಕ್ವಶನ್ಸ್ ಕೂಡ ನೀವು ಮಾಡ್ಬೋದು. ನನಗೆ ಅರ್ಥ ಆಗಿದ್ದಷ್ಟು ತಿಳಿದಷ್ಟು ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲಿಂದ ಈ ಜ್ಯುವೆಲರಿ ಬಂದುಬಿಟ್ಟು ನೀವು ಕುರ್ತಾ ಆಗಲಿ, ಲೆಹೆಂಗಾ ಆಗಲಿ, ಸಾರಿ ಆಗಲಿ, ಪ್ರತಿ ಒಂದು ಮೇಲೂ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಒಂದಕ್ಕೆ ಸೀಮಿತವಾಗಿದೆ ಅನ್ನೋ ಥರ ಏನಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ನೀವು ಗಿಫ್ಟಾಗಿ ಕೂಡ ಕೊಡ್ಬೋದು ಫ್ಯಾಮ್ಲಿಯಲ್ಲಿ. ಇಲ್ಲ ನಿಮ್ಮ ಫ್ರೆಂಡ್ಗಳಿಗೆ ಬರ್ಡೇಗಾಗಲಿ, ಇಲ್ಲ ಆ್ಯನಿವರ್ಸರಿ ಇದೆ, ಏನೇ ಆಗಲಿ, ಒಂದು ಶುಭ ಕಾರ್ಯ ನಡೀತಾ ಇದೆ ಅಂದರೆ ಗಿಫ್ಟ್ ಕೊಡುವಾಗ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ನಾವು ಏನು ಕೊಡಬೇಕು ಅಂತ. ತಂಗಿ ಆಗಲಿ, ಅಕ್ಕ ಆಗಲಿ, ಯಾರೇ ಆಗಲಿ, ನಿಮ್ಮ ಇಷ್ಟ ಇದ್ದವರನ್ನು ಇದನ್ನು ಗಿಫ್ಟ್ ಆಗಿ ನೀವು ಇದನ್ನು ಅವರಿಗೆ ಪ್ರೆಸೆಂಟ್ ಆಗಿ ಕೊಡ್ಬೋದು.